ಗೈಸ್ ವಿಡಿಯೋ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ AK ಸ್ಟುಡಿಯೋ ಕಡೆ ಅಂತ ಟೈಮ್ಸ್ ಮತ್ತು ವಾಟ್ಸಪ್ ಚಾನಲ್ ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ, ಜಾಯ್ನ್ ಆಗಿ. ನಿಮಗೆ ಪ್ರೋಮೋದ ಅಪ್ಡೇಟ್ಗಳೆಲ್ಲ ಸಿಗ್ತಿರುತ್ತೆ, ಅಲ್ಲೇ ನೋಡಿ ಎಂಜಾಯ್ ಮಾಡಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಪ್ರತಿ ವಾರ ಏನೇನು ನಡೆಯುತ್ತೆ ಅದಕ್ಕೆಲ್ಲ ಒಂದು ಪಂಚಾಯತಿಲಿ ಉತ್ತರ ಸಿಗುತ್ತೆ, ಮತ್ತು ಕಿಚ್ಚನ ಕ್ಲಾಸ್ ಇರುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರು. ಆದರೆ ಈ ವಾರದ ಕತೆ ಕಿಚ್ಚನ ಜೊತೆ ಅಲ್ಲ, ವಾರದ ಕತೆ ಶ್ರುತಿ ಜೊತೆ. ಸೊ ನಮ್ಮ ಶ್ರುತಿ ಮ್ಯಾಮ್ ಅವರು ಈ ವಾರ ಬಿಗ್ ಬಾಸ್ ಹೋಸ್ಟ್ ಅಂತ ನೆನ್ಕೊಳ್ಳಿ, ಅಂದರೆ ಡಿಫ್ರೆಂಟ್ ವೇಲ್ ಬರ್ತಿರೋದು ಪಂಚಾಯತಿ ಮಾಡೋದಕ್ಕೆ. ಸೊ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಸುದೀಪಣ್ಣ ಮೊದಲೇ ಬರಲ್ಲ ಅಂತ ಕೂಡ ಅಪ್ಡೇಟ್ ಇತ್ತು, ಜೊತೆಗೆ ಸ್ವಲ್ಪ ಬೇಗ ಬಂದು ಶೂಟ್ ಮಾಡ್ಬಿಟ್ಟು ಹೋಗ್ತಾರೆ ಅಂತ ಕೂಡ ಹೇಳ್ತಾಯಿದ್ರು, ಬಟ್ ಅದಾಗಲಿಲ್ಲ. ಆ್ಯಂಡ್ ಇವಾಗ ಫೈನಲಿ ಶ್ರುತಿ ಮ್ಯಾಮ್ ಅವರು ಬಂದಿರುವಂಥದ್ದು. ಆ್ಯಂಡ್ ವಿಜಯ ರಾಘವೇಂದ್ರ ಅವರು ಇದ್ರಲ್ಲ, ಸೊ ಅವರೇನೋ ಬರ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಬಟ್ ಶ್ರುತಿ ಮ್ಯಾಮ್ ಅವ್ರು ಬಂದಿರುವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ. ಈ ಪಂಚಾಯತಿ ಹೇಗೆ ಹೋಗುತ್ತೆ ಏನು ಕತೆ ಅಂತ ನೋಡಬೇಕು. ಆ್ಯಂಡ್ ಜೊತೆಗೆ ಇಲ್ಲಿ ಮೇಯ್ನಾಗಿ ಒಂದು ವಿಷಯ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಸುದೀಪಣ್ಣ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಏನಿತ್ತು, ಅಲ್ಲಿ ಎಷ್ಟೋ ವಿಷಯಗಳಿಗೆ ಕ್ಲಾರಿಟಿ ಸಿಗ್ತಿರಲಿಲ್ಲ, ಎಷ್ಟೋ ವಿಷಯಗಳನ್ನ ಟಚ್ ಕೂಡ ಮಾಡ್ತಿರಲಿಲ್ಲ. ಸೊ ಅದೆಲ್ಲ ಈ ವಾರ ಇದ್ರಲ್ಲಿ ಆಗ್ಬೋದಾ, ಏನು ಕತೆ ಅಂತ ನೋಡಬೇಕು. ಇಂಟ್ರೆಸ್ಟಿಂಗ್ ಆಗಿದೆ ಅನ್ಕೋತೀನಿ. ಕೆಲವು ಕಮೆಂಟ್ ಸೆಕ್ಷನ್ ಕೂಡ ನೋಡ್ತಾ ಇದ್ದೆ. ಸೊ ಫಾರ್ ದ ಫಸ್ಟ್ ಟೈಮ್ ವಿನಯ್ ಅವ್ರ ಬಗ್ಗೆ ಒಂದು ವಿಷಯ ತೊಗೊಂಡು ಮಾತಾಡ್ತಿರೋಂಥದ್ದು ಏನಿದೆ, ಅದರಲ್ಲಿ ನಿಜವಾದ್ರೂ ಸತ್ಯವಾಗಿರುವಂಥ ವಿಷಯ ಕೂಡ ಇದೆ. ಸೊ ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ, ಏನು ಕತೆ, ಶ್ರುತಿ ಮ್ಯಾಮ್ಗೆ ಸ್ವಲ್ಪ ಗರಂ ಕೂಡ ಆಗಿದ್ದಾರೆ. ಸೊ ಯಾವ ಥರ ಆಗ್ಬೋದು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸೊ ಎಷ್ಟು ಮಿಸ್ ಮಾಡ್ಕೊತಿದ್ದೀರ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನ ನೀವೇ ಹೇಳಿ, ಅಂದರೆ ಸುದೀಪಣ್ಣ ಪಂಚಾಯತಿನ. ಆ್ಯಂಡ್ ಎಷ್ಟು ವೆಯ್ಟ್ ಮಾಡ್ತಿದ್ದೀರಿ ಈ ವಾರದ ಕತೆಗೆ. ಇಲ್ಲಿ ನೀವು ತುಂಬ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅನ್ಕೋತೀರಾ, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಸೊ ಇನ್ನು ಪ್ರೋಮೋ ವಿಷಯಕ್ಕೆ ಬರ್ತೀನಿ. ನ್ಯಾಯ ಪಂಚಾಯತಿಯಲ್ಲಿ ಶ್ರುತಿ. ಸೊ ಪ್ರೋಮೋ ಇದೆ. ಬಿಗ್ ಬಾಸ್ ಕೋರ್ಟಲ್ಲಿ ಶ್ರುತಿ ನ್ಯಾಯ ಪಂಚಾಯಿತಿ. ವಿನಯ್ ಅವರ ವರ್ತನೆ ವಾರದ ದಿನಗಳಲ್ಲಿ ಒಂದು ರೀತಿ ಇದ್ದರೆ, ಸುದೀಪ್ ಅವರ ಮುಂದೆ ಅನುಕಂಪ ಭರಿತವಾಗಿ ತುಂಬಿರುತ್ತದೆ. ಹೌದು ಮ್ಯಾಮ್, ನಾನು ಈ ವೇರಿಯೇಷನ್ ನೋಡಿದ್ದೀನಿ. ಅವ್ರು ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ತುಂಬಾ ಮೆಲೋ ಡೌನ್ ಹಾಕ್ತಾರೆ. ಇವರು ಇಷ್ಟು ರೂಢಾಗಿ ನನ್ನ ಜೊತೆ ಏನ್ ಮಾತಾಡ್ತಿರ್ತಾರೋ ನನ್ನ ಜೊತೆ ಆಡ್ಕೊಂಡೇ ಇರೋ ರೀತಿ ಮಾತಾಡ್ತಾರೆ ಸುದೀಪ್ ಸರ್ ಹತ್ರ. ತಪ್ಪುಗಳನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತಾಡ್ತಿರೋ ವಿನಯ್. ಇವ್ರ ಹತ್ರ ನಾಟಕ ಆಡಿ ನನಗೇನು ಆಗ್ಬೇಕಾಗಿಲ್ಲ. ನನಗೆ ನ್ಯಾಯಾಧೀಶರಿಗೆ ಏರುದುಂದೇ ನೀವು ಮಾತಾಡ್ತೀರಿ. ಬಿಗ್ ಬಾಸ್ ವಾರದ ಕಥೆ ಇಂದು ರಾತ್ರಿ 9 ಗಂಟೆಗೆ. ಪ್ರೋಮೋ ನೋಡೋದಲ್ಲ, ಹೇಗೆ ಅನಿಸ್ತು? ಕೋರ್ಟ್ ಬೇರೆ ಚೆನ್ನಾಗಿ ಬಿಲ್ಡ್ ಮಾಡೋರು ಗುರು, ನೀಟಾಗಿ ಒಳ್ಳೆ ಕ್ರೇಜಿ. ಅವರ ವರ್ತನೆ ವಾರದ ದಿನಗಳಲ್ಲಿ ಒಂದು ರೀತಿ ಇದ್ದರೆ, ಸುದೀಪ್ ಅವರ ಮುಂದೆ ಅನುಕಂಪ ಭರಿತವಾಗಿ ತುಂಬಿರುತ್ತದೆ. ಎಷ್ಟು ಜನ ಇದು ಅಗ್ರಿ ಮಾಡ್ತೀರಾ? ನಾನದು ನಿಜ ಅಂತ ಹೇಳ್ತೀನಿ. ಆ್ಯಕ್ಚುಲಿ ವಿನಯ್ ಆ ವಾರದ ಕತೆ ಕಿಚ್ಚನ ಜೊತೆ ಏನಿರುತ್ತೆ ಎಪಿಸೋಡಲ್ಲಿ ಇರ್ತಾರಲ್ಲ, ಆ ಥರ ಪ್ರತಿ ವಾರ ಇದ್ಬಿಟ್ರೆ ಐ ಥಿಂಕ್ ತುಂಬ ಜನಕ್ಕೆ ಈ ವ್ಯಕ್ತಿ ಇಷ್ಟನೇ ಆಗ್ಬಿಡ್ತಾರೆ ಅನ್ಕೋತೀನಿ. ಆ ಸ್ಮೈಲು, ಅದು ಮಾತಾಡೋ ರೀತಿ ಎಲ್ಲ ಎಷ್ಟು ಕಾಲ್ಮ್ ಆಗಿರುತ್ತೆ ಅಂದರೆ ತಲೆನೇ ಕೆಡ್ಸ್ಕೊಳಂಗಿಲ್ಲ, ಅಷ್ಟು ಆರಾಮಾಗಿ ತಾಳ್ಮೆಯಿಂದ ಇರ್ತಾರೆ. ಸೊ ಆ ರೀತಿ ವಿನಯ್ ನೋಡೋಕೆ ಎಷ್ಟು ಜನ ಇಷ್ಟಪಡ್ತೀರಾ? ಅಥವಾ ವಾರ ಪೂರ್ತಿ ಜಗಳ ಮಾಡ್ಕೊಂಡಿರ್ತಾರಲ್ಲ, ಅಥವಾ ಬೇಗ ಅಗ್ರೆಸಿವ್ ಆಗ್ತಾರಲ್ಲ, ಆ ಥರ ವಿನಯ್ ನೋಡೋಕ್ಕೆ ಇಷ್ಟಪಡ್ತೀರಾ ಹೇಳಿ? ನಾನು ಈ ವೇರಿಯೇಷನ್ ನೋಡಿದ್ದೀನಿ. ಅವ್ರು ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ಆ್ಯಕ್ಚುಲಿ ಸತ್ಯನೇ. ಸೊ ಹಾಗೆ ನಮ್ರತಾ ಕೂಡ ಹೇಳ್ತಿರುವಂಥದ್ದು. ಸೊ ನಮ್ರತಾಕ್ಕಿಂತ ಬೇರೆಯವ್ರಿಗೆ ಅರ್ಥ ಆಗಲ್ಲ ಅನ್ಕೋತೀನಿ, ಬಿಕಾಸ್ ಅವ್ರು ತುಂಬ ಕ್ಲೋಸ್ ಇರೋದ್ರಿಂದ ಅವ್ರಿಗೆ ಬೇಗ ಡಿಫ್ರೆನ್ಸ್ ಗೊತ್ತಾಗೇ ಆಗುತ್ತೆ, ಅದನ್ನೇ ಹೇಳ್ತಿರುವಂಥದ್ದು. ಆ್ಯಂಡ್ ನಮ್ರತಾ ಓವರಾಲ್ ನೋಡ್ಕೊಬಂದರೆ ಈ ವಾರ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟರು. ಆ್ಯಂಡ್ ನನಗೆ ಒಂದು ಇಷ್ಟ ಆಗಿರೋದು ಹೆಂಗೆ ಗೊತ್ತಾ, ಅವ್ರ ಎಫರ್ಟ್ಸು ಮತ್ತು ಅವರು ರೆಕಗ್ನೈಸ್ ಆಗಬೇಕು, ನನ್ನಿಂದ ಒಂದೇನೋ ಒಂದು ಕೊಡುಗೆ ಸಿಗಬೇಕು ಅನ್ನೋಂಥದ್ದು ಆಗ್ಬೋದು. ಮತ್ತು ಕ್ಲಿಯರಾಗಿ ಗೊತ್ತಾಗ್ತದೆ ಅವರ ಇಂಪ್ರೂವ್ಮೆಂಟ್ಗಳು, ಒಳ್ಳೇದಾಗಲಿ ಅಷ್ಟೇ. ತುಂಬಾ ಮೆಲೋ ಡೌನ್ ಹಾಕ್ತಾರೆ. ಇವರು ಇಷ್ಟು ರೂಢಾಗಿ ನನ್ನ ಜೊತೆ ಏನ್ ಮಾತಾಡ್ತಿರ್ತಾರೋ ನನ್ನ ಜೊತೆ ಸೊ ಈ ವಿಷಯ ಅಂತ ಬಂದಾಗ ಸಂಗೀತ ಅವರಿಂದ ಮಾತು ಬಂದೇ ಬರುತ್ತೆ, ಎಲ್ಲರಿಗೂ ಕೂಡ ಗೊತ್ತು, ಎಲ್ಲರೂ ಕೇಳ್ತಿದ್ದಾರೆ. ಬಟ್ ಸಂಗೀತ ಅವ್ರನ್ನ ಹೈಲೈಟ್ ಮಾಡೇ ಮಾಡ್ತಾರೆ, ಗೊತ್ತಲ್ಲ ನಿಮಗೆ. ಆಡ್ಕೊಂಡೇ ಇರೋ ರೀತಿ ಮಾತಾಡ್ತಾರೆ ಸುದೀಪ್ ಸರ್ ಹತ್ರ. ಗಾಡ್ಲೇಬಾ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ಒಂದು ನಿಮಿಷ. ತುಂಬಾ ಮೆಲೋ ಡೌನ್ ಹಾಕ್ತಾರೆ. ಇವರು ಇಷ್ಟು ರೂಢಾಗಿ ನನ್ನ ಜೊತೆ ಏನ್ ಮಾತಾಡ್ತಿರ್ತಾರೋ ನನ್ನ ಜೊತೆ ಆಡ್ಕೊಂಡೇ ಇರೋ ರೀತಿ ಮಾತಾಡ್ತಾರೆ ಸುದೀಪ್ ಸರ್ ಹತ್ರ. ಅಂದರೆ ಒಂದು ವಿಷಯ ಏನು ಗೊತ್ತಾ, ಆ್ಯಕ್ಚುಲಿ ವಿನಯ್ ಸಂಗೀತ ಅವ್ರ ಜೊತೆ ಮಾತ್ರ ಅಲ್ಲ, ಎಲ್ಲರ ಜೊತೆ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ರತಾ ಮತ್ತು ಸ್ನೇಹಿತರು ಇಬ್ಬರ ಜೊತೆ ಬಿಟ್ಟು ಬೇರೆಯವರು ಎಲ್ಲರ ಜೊತೆ ಅಗ್ರೆಸಿವ್ ತೋರಿಸಿದ್ದಾರೆ. ಆಪೋಸಿಟ್ ಟೀಮ್ ಅಂತ ಬಂದಾಗಲೂ ಕೂಡ ಸ್ನೇಹಿತ ಆಪೋಸಿಟ್ ಟೀಮಲ್ಲಿ ಇರಲಿಲ್ಲ ಯಾವಾಗಲೂ ಅಷ್ಟೊಂದು. ಬಟ್ ನಮ್ರತಾ ಇದ್ದಾಗಲೂ ಕೂಡ ಆ ಬಿಹೇವಿಯರ್ ನಮ್ರತನ ಜೊತೆ ಬರಲಿಲ್ಲ. ಬಟ್ ಸಂಗೀತದ ಜೊತೆ ಮತ್ತು ಬೇರೆ ಸ್ಪರ್ಧಿಗಳ ಜೊತೆ ಪಕ್ಕ ಇದಿತ್ತು. ಅಗ್ರೆಸಿವ್ ಆಗಿ ಸಿಕ್ಕಾಪಟ್ಟೆ ಆಟ ಆಡಿದ್ರು. ತಪ್ಪುಗಳನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತಾಡ್ತಿರೋ ವಿನಯ್. ನಿಮ್ಗೆ ಅನಿಸುತ್ತೆ ಗೈಸ್? ನಿಮ್ಗೆ ಅನಿಸುತ್ತಾ? ಅಂದರೆ ವಿನಯ್ ಅವರು ತಮ್ಮ ತಪ್ಪುಗಳನ್ನ ನಾನು ಮುಚ್ಚುಮರೆ ಮಾಡ್ಕೊಳ್ಳೋಕ್ಕೋಸ್ಕರ ತುಂಬ ಸೈಲೆಂಟಾಗಿ ಏನೂ ಗೊತ್ತೇ ಇಲ್ಲ, ನನ್ನಿಂದ ಏನೂ ಆಗೇ ಇಲ್ಲ, ಯಾವುದೋ ಕಿರಿಕ್ ಪಾರ್ಟಿ ಮೂವಿ ಒಂದು ಡೈಲಾಗ್ ಇದೆಯಲ್ಲ, ಆ ಥರ ಇರ್ತಾರೆ ಅಂತ ಅನಿಸುತ್ತಾ? ಆ್ಯಕ್ಚುಲಿ ಸತ್ಯ. ಅಂದರೆ ಇವಾಗ ಏನು ಗೊತ್ತಾ, ಇವ್ರ ಹತ್ರ ನಾಟಕ ಮಾಡಿ ಏನೂ ಆಗಬೇಕಿಲ್ಲ ಅನ್ನೋದೆಲ್ಲ ಸತ್ಯನೇ, ಒಪ್ಕೊಳ್ಳೋಣ. ನಾಟಕ ಮಾಡ್ತಾರೆ ಅಂತ ಅಲ್ಲ, ಬಟ್ ಡಿಫ್ರೆನ್ಸ್ ಅಂತೂ ಇದೆ. ಆ ವಾರ ಏನಕ್ಕೆ ಮತ್ತೆ ಕ್ವಾಯ್ಟ್ ಆಗಿರ್ತಾರೆ ತುಂಬ, ಅಂದರೆ ಅಷ್ಟು ಸೈಲೆಂಟು. ವಿನಯ್ ಆ ಥರ ಇದ್ಬಿಟ್ರೆ ಎಲ್ಲರಿಗೂ ಇನ್ನೂ ಅಚ್ಚುಮೆಚ್ಚಾಗಿ ಹೋಗ್ತಾರೆ. ಬಟ್ ಆ ಥರ ವಿನಯ್ ನಾವು ಪ್ರತಿ ವಾರ ಕಾಣೋದಿಲ್ಲ ಅನ್ನೋಂಥದ್ದು ಒಂದು ಆರೋಪ ಅಂತ ಅಂದ್ಕೊಳ್ಳಿ ಅಷ್ಟೇ. ಸೊ ಫೈನಲಿ ಇದ್ರ ಬಗ್ಗೆ ಒಂದು ವಾಯ್ಸ್ ರೈಸ್ ಮಾಡಿದ್ದು ತುಂಬ ಖುಷಿಯಾಗಿರುತ್ತೆ ತುಂಬ ಜನಕ್ಕೆ. ಕಮೆಂಟ್ ಸೆಕ್ಷನ್ ನೋಡ್ತಾ ಇದ್ದೆ. ಸೊ ಶ್ರುತಿ ಮ್ಯಾಮ್ ಅವರು ಸರಿಯಾಗಿ ಕ್ಲಾಸ್ ತಗೋತಾರೆ ಅಂತ ಏನಿಸುತ್ತೆ ಗೈಸ್?
ಕಮೆಂಟ್ ಸೆಕ್ಷನ್ ತಿಳಿಸಿ. ಏನೋ ಪ್ರೋಮೋದಲ್ಲಿರೋ ರೀತಿ ಎಪಿಸೋಡಲ್ಲಿ ಇರಲ್ಲ, ಇರಲಿ, ಏನೂ ಮಾಡೋಕ್ಕಾಗಲ್ಲ, ಏನೋ ಮಾಡ್ತಾರೆ ಈ ಸೀಸನ್ನು. ಸೊ ಎಂಜಾಯ್ ಮಾಡಿ ಅಷ್ಟೇ ಕೂತ್ಕೊಂಡು. ಹೇಗೆ ಅನಿಸಿದೆ ಆ್ಯಂಡ್ ಯಾವ ವಿಷಯದ ಬಗ್ಗೆ ನಿಮಗೆ ತೆಗಿಬೇಕು, ಇದ್ರ ಬಗ್ಗೆ ಮಾತಾಡಬೇಕು ಬ್ರೋ ಅಂತೀರಾ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.